ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಹಾಗೆ ವಾಯ್ಸ್ ಕೊಟ್ಟಿದ್ದೆ, ಬಟ್ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಗಾಳಿ ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ, ವಾಯ್ಸ್ ಕೇಳಿಸ್ತಾನೆ ಇರಲಿಲ್ಲ. ಹಾಗಾಗಿ ವಾಯ್ಸ್ ಓವರೇ ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸು ಯಾವ ಥರ ಕೇಳಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದು ಬಿಗ್ ಅಪ್ಡೇಟು ಕೊಡಲೇಬೇಕಿತ್ತು ನಾನು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮೊನ್ನೆ ಅಂದರೆ ಶುಕ್ರವಾರ ಒಂದು ಈವೆಂಟ್ ಇತ್ತು. ಈವೆಂಟಿಗೋಸ್ಕರ ನಾನು ಆ ಕಡೆ ಹೋಗಿದ್ದೆ, ಕನಕಪುರ ಸೈಡು. ಸೊ ಹಾಗೆ ನೆಲಗುಳಿ ವಿಸಿಟ್ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆವಾಗ ಅಲ್ಲಿ ಸುಮಾರಷ್ಟು ಜನ ಇದ್ದರು, ಮತ್ತು ಸೆಕ್ಯೂರಿಟಿ ಅಂಕಲ್ರು ಎಲ್ಲರೂ ಇದ್ದರು, ಯಾರೋ ಒಬ್ಬರು ಆಫೀಸರ್ ಕೂಡ ಬಂದಿದ್ದರು. ಸೊ ನಾನು ಅವ್ರ ಹತ್ರ ವಿಚಾರಿಸಿದಾಗ ಅವರು ಇನ್ಫಾರ್ಮ್ ಮಾಡಿದ್ದು ನೋಡ್ತಾ ಇರ್ಬೋದು. ಇಲ್ಲಿ ಬಸ್ ಕೂಡ ಓಡಾಡುತ್ತೆ, ಅಂದರೆ ನಿಮ್ಮ ಮನೆ ಪಕ್ಕದಲ್ಲೇ ನೋಡ್ತಾ ಇದ್ದೀರಲ್ಲ, ಮನೆ ಪಕ್ಕದಲ್ಲೇ ಇದು BMTC ಬಸ್ ಕೂಡ ಓಡಾಡುತ್ತೆ. 216 ಅನಿಸುತ್ತೆ ಬಸ್ ನಂಬರು. ಬಸ್ ಸ್ಟಾಪು ಕೂಡ ಇದೇನೆ. ಸೊ ಹೊರ್ಗಡೆಯಿಂದ ನೋಡಿದ್ರೆ ನಿಮಗೆ ಯಾವುದೋ ಒಂದು ಅಫಿಷಿಯಲ್ ಲೇಔಟಿಗೆ ಬಂದಿರೋ ಥರ ಇದೆ, ನೋಡ್ತಾ ಇದ್ದೀರಲ್ಲ. ಈ ಗಿಡಗಳೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಅಂದರೆ ಸೆಕ್ಯೂರಿಟಿ ಇರೋವರೆಗೂ ಅವ್ರು ಮೇಂಟೈನ್ ಮಾಡ್ತಾರೆ. ಬಟ್ ಮನೆಗೆ ಬಂದಮೇಲೆ ಯಾವ ಥರ ಏನು ಅಂತ ಗೊತ್ತಿಲ್ಲ. ಬಟ್ ಸಿಂಗಲ್ BHKದು ಎಲ್ಲ ಮನೆಗಳು ಆಲ್ರೆಡಿ ಕೀ ಕೊಟ್ಟಿದ್ದಾರೆ, ಗೃಹ ಪ್ರವೇಶ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆಯಿಂದನೇ. ಯಾಕಂದರೆ ನೆಕ್ಸ್ಟ್ ಮಂತು ನಿಮಗೆ ಈ ಮಂತ್ 15th ಆಷಾಢ ಅಲ್ವಾ, ಕನ್ನಡದವ್ರಿಗೆ ಆಷಾಢ ಬರುತ್ತಲ್ಲ, ಹಾಗಾಗಿ ಗೃಹ ಪ್ರವೇಶ ಕೂಡ ಮಾಡ್ತಾ ಇದ್ದಾರೆ. ಸ್ಟೆಪ್ಸ್ಗಳು ನೋಡ್ತಾ ಇರ್ಬೋದು. ನಾನು ವಿಡಿಯೋ ಮಾಡೋಕ್ಕೆ ಹೋದಾಗ ಐಟಮ್ಸ್ನ ಎತ್ಕೊಂಡು ಹೋಗ್ತಾ ಇದ್ರು. ನಾನು ಕೇಳಿದೆ ಕಂಫರ್ಟಬಲ್ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಅವರು ನಿಜವಾಗ್ಲೂ ಸಕ್ಕತ್ತಾಗಿದೆ ಮೇಡಮ್, ಐಟಮ್ಗಳೆಲ್ಲ ಆರಾಮಾಗಿ ಸಾಗಿಸ್ಬೋದು, ಹೈಟು ಇಲ್ಲ ಮತ್ತು ವಿಡ್ತು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ನೋಡ್ತಿದ್ದೀರಲ್ಲ, ಹೀಗೆ ಸುಮಾರಷ್ಟು ಮನೆ ಆಲ್ರೆಡಿ ಗೃಹ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಈ ಮನೆಗಳೆಲ್ಲ ಗೃಹ ಪ್ರವೇಶ ಆಗಿ ಅವರೇ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ನಾನು ಹೋದಾಗ ಒಂದು ಮನೆ, ಅಂದರೆ ನಾಳೆ ಗೃಹ ಪ್ರವೇಶ ಮೇಡಮ್, ಎಲ್ಲಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಬಿಗ್ ಅಪ್ಡೇಟ್ ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಯ್ತಾ ಹೇಳ್ತೀನಿ. 2 BHKದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಎಲ್ಲರೂ ನೋಡಲೇಬೇಕಾಗಿರೋ ವಿಡಿಯೋ ಇದು, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಯಾಕಂದರೆ ಮತ್ತೆ ಕಮೆಂಟ್ ಮಾಡಿದ್ರೆ ನಾನು ಕಮೆಂಟಿಗೆ ಸ್ವಲ್ಪ ರಿಪ್ಲೈ ಮಾಡ್ಬೋದು, ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ. ಫುಲ್ಲು ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ BHKದು ಆಲ್ಮೋಸ್ಟ್ ಎಲ್ಲ ಕೀ ಕೊಟ್ಟಿರೋದ್ರಿಂದ ಅವರವರು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸ್ವಿಚ್ ಬೋರ್ಡ್ಸು ಮತ್ತು ಕಮೋಡ್ಸು, ಹ್ಯಾಂಡ್ ವಾಶು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ವರಾಂಡ, ಹೊರಗಡೆ ಜಾಗ ಬಿಟ್ಟಿರೋದು. ಬನ್ನಿ, ನಾನು ಗೃಹ ಪ್ರವೇಶ ಆಯ್ತಿತ್ತಲ್ಲ, ಅವ್ರ ಮನೆ ಕರ್ಕೊಂಡೋಗ್ತೀನಿ. ಇದೆಲ್ಲ ಆಲ್ಮೋಸ್ಟು ಆಗಿ ಲಾಸ್ಟ್ ವೀಕೆ ಗೃಹ ಪ್ರವೇಶ ಎಲ್ಲ ಮಾಡಿ ಲಾಕ್ ಮಾಡ್ಕೊಂಡು ಹೋಗಿರೋದು. ನೋಡ್ತಾ ಇದ್ದೀರಲ್ಲ ಇದೆಲ್ಲ. ಬಟ್ ನಾನು ಹೋದಾಗ ಮಾಡ್ತಾ ಇರೋ ಮನೆ ನಾನು ಇವಾಗ ತೋರಿಸ್ತೀನಿ. ಪಾಪ ಅವ್ರು ಹೊರಗಡೆ ಸ್ಟವ್ ಇಟ್ಟಿದ್ರು ಟೀ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಮತ್ತು ಅವರು ಹಾಲುಗ್ಸೋವ್ರಿಗೂ ಒಳಗಡೆ ಏನು ಮಾಡೋಕ್ಕಿಲ್ವಲ್ಲ, ಹಾಗಾಗಿ 2 BHKದು ಏನು ಅಪ್ಡೇಟ್ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಯ್ತಾ ಹೇಳ್ತೀನಿ. ಏನೇನು ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಡೀಟೇಲ್ಸ್ನ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. 2 BHKದು ಫಸ್ಟು ಬಿಡ್ಡಿಂಗ್ ಇತ್ತು, ಇವಾಗ ಬಿಡ್ಡಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಡ್ಡಿಂಗ್ನ ಕ್ಯಾನ್ಸಲ್ ಮಾಡಿ ಇವಾಗ ಆನ್ಲೈನಲ್ಲೇ ಬಿಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕೋದು, ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ. ಇವರು ಅವರೇ ಪೇಂಟ್ ಮಾಡಿಸ್ಕೊಂಡಿರೋದು ಸಿಂಗಲ್ BHKಗೆ, ನಾರ್ತ್ ಫೇಸಿಂಗ್ ಇದು. ಅವರೇ ಪೇಂಟ್ ಮಾಡಿಸ್ಕೊಂಡಿದ್ದಾರೆ, ಒಂದು ಸ್ವಲ್ಪ ಡಾರ್ಕ್ ಕಲರೇ ಮಾಡಿಸಿದ್ದಾರೆ ಒಳಗಡೆ ಎಲ್ಲ. ನೋಡ್ತಾ ಇದ್ದೀರಲ್ಲ, ಈ ಥರ ಪೇಂಟ್ ಮಾಡಿಸಿದ್ದಾರೆ. ಇಂಟೀರಿಯರ್ ಏನು ಬೇಡವಂತೆ, ಅವರೊಬ್ಬರೇ ಇರೋದಂತೆ ಇವರು. ಸೊ ಹಂಗಾಗಿ ಇಂಟೀರಿಯರ್ ಏನು ಮಾಡಿಸಿಲ್ಲ ಮೇಡಮ್, ಬರೀ ಮನೆ ಪೇಂಟ್ ಅಷ್ಟೇ ಮಾಡಿಸ್ಕೊಂಡಿದ್ವಿ, ನಮಗೆ ಯಾವ ಕಲರ್ ಬೇಕು ಆ ಕಲರ್ ಪೇಂಟ್ ಅಷ್ಟೇ ಮಾಡಿಸಿದ್ದೀವಿ ಅಂತ ಹೇಳಿದ್ರು. ಎಲ್ಲ ಡಾರ್ಕ್ ಕಲರೇ ಮಾಡಿಸಿದ್ದಾರೆ. ಸ್ವಿಚ್ ಬೋರ್ಡ್ಸು, ಫ್ಯಾನ್ಸು, ಲೈಟ್ಸು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ನಾಳೆ ಪೂಜೆ ಅಲ್ವಾ, ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಹೋದಾಗ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಮತ್ತು ಅವರನ್ನ ಕೂಡ ಮಾತಾಡ್ಸಿದ್ದೀನಿ. ಎಷ್ಟು EMI ಕಟ್ತಾ ಇದ್ದಾರೆ, ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ದಾರೆ,
ಎಷ್ಟು ಲೋನ್ ಹಾಕ್ಸಿದ್ದಾರೆ ಮತ್ತು ಏನು ವರ್ಕ್ ಮಾಡ್ತಿದ್ದಾರೆ ಅಂತೆಲ್ಲ ಅವರನ್ನು ನಾನು ಮಾತಾಡ್ಸಿದ್ದೀನಿ. ಎಲ್ಲ ತಂದಿಟ್ಟಿದ್ರು ಅಷ್ಟೇ, ಇನ್ನು ಏನು ಮಾಡಿರಲಿಲ್ಲ, ರೆಡಿ ಮಾಡಿರಲಿಲ್ಲ. ಎಲ್ಲನೂ ತಂದಿಟ್ಟು ಗೀಝರೆಲ್ಲ ಹಾಕಿಸ್ಬಿಟ್ಟಿದ್ರು ಆಲ್ರೆಡಿ. ಇನ್ನು ಮತ್ತೆ ಮನೆಗೆ ಬಂದರೆ ಹಾಕ್ಸೋಕ್ಕಾಗಲ್ವ ನೋಡಿ, ಗೀಝರೆಲ್ಲ ಹಾಕ್ಸಿ ಬಿಟ್ಟಿದ್ದಾರೆ. ಟೈಲ್ಸು ಅಷ್ಟೇ, ನಮಗೆ 6 ಫೀಟ್ವರೆಗೂ ಟೈಲ್ಸ್ ಹಾಕಿರ್ತಾರೆ, ಅದ್ರ ಮೇಲ್ಗಡೆ ಖಾಲಿ ಬಿಟ್ಟಿರ್ತಾರೆ. ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಜಾಗ, ಯುಟಿಲಿಟಿ. ಇಷ್ಟು ಜಾಗ ಇದೆ. ಈಸ್ಟ್ ಫೇಸಿಂಗ್ಗೆ ನಿಮಗೆ ಸ್ಟವ್ ಇಡೋ ಥರ ಮಾಡಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಆಲ್ರೆಡಿ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಅವರು ಲೋನಲ್ಲೇ ತೊಗೊಂಡಿರೋದಂತೆ. ನಾನು ಕೇಳಿದೆ ಅವ್ರನ್ನ, ಲೋನ್ ಹಾಕಬೇಕಿತ್ತು, ಫುಲ್ ಕ್ಯಾಶಲ್ಲಿ ತೊಗೋಬೋದಲ್ವ ಅಂತ. ಫುಲ್ ಕ್ಯಾಶಲ್ಲೂ ತೊಗೋಬೋದು ಮೇಡಮ್, ನಾವು ಲೋನ್ ಹಾಕ್ಸಿದ್ದೀವಿ ಅಂತ ಅವರು ಹೇಳಿದ್ರು. ಬನ್ನಿ ಏನು ಹೇಳ್ತಾರೆ ಅಂತ ಕೇಳೋಣ. 1 ಲಕ್ಷ ಡೌನ್ ಪೇಮೆಂಟಾ? 1 ಲಕ್ಷ ಡೌನ್ ಪೇಮೆಂಟಾ? 7 ಲಕ್ಷ ಲೋನು. ಎಷ್ಟು ಬರುತ್ತೆ ಮಂತ್ಲಿ? 8,600 ರೂಪಾಯಿ. ಎಷ್ಟು ವರ್ಷ ಹಾಕ್ಸಿದ್ದೀರಕ್ಕ? 15 ವರ್ಷ. ಹಾಂ, ಫುಲ್ ಕ್ಯಾಶ್ ಕೊಟ್ಟು ತಗೋಬೋದಲ್ವಾ? ಹಾಂ, ಸಬ್ಸಿಡಿ 3,000ನ 3 ಲಕ್ಷನಾ? ಸಬ್ಸಿಡಿ 3 ಲಕ್ಷ ಬೇರೆ. ಇದು ಬ್ಯಾಂಕ್ ನಾವು 7 ಲಕ್ಷ ಕಟ್ಟಿದೀವಲ್ಲ, ಅದಕ್ಕೆ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಂತ 5,000 ಬರ್ತಂತೆ ಲೋನ್, 5,000. ಇದು ಪ್ರೈವೇಟ್ ಬ್ಯಾಂಕ್ ಇರೋದ್ರಿಂದ 8,000 ಬರ್ತದೆ. ನಿಮ್ ಪ್ರೈವೇಟ್ ಬ್ಯಾಂಕಲ್ಲಿ ಮಾಡಿಸಿರೋದಾ? ಎಲ್ಲರೂ ಪ್ರೈವೇಟೇ ಮಾಡಿಸಿರೋದು. ಈಗ ಅದಕ್ಕೆ ಸಬ್ಸಿಡಿ ಅಂತ 3,000 ಗೌರ್ಮೆಂಟ್ ಇಂದಾನೆ ಕೊಡ್ತಾರೆ. ಲೋನಿಗೆ? ಲೋನ್ಗಲ್ಲ, ನಾವು ಮಂತ್ಲಿ ಕಟ್ತಾ ಇದೀವಲ್ಲ, EMIಗೆ. ಅದಕ್ಕೆ ಅವು ಕೊಡೋದಂತ ಸ್ವಲ್ಪ ಕಷ್ಟ. ಎಷ್ಟು ಇವಾಗ ಎಷ್ಟು ಸಾವಿರ ಕಟ್ತಿದ್ದೀರಿ ಅಂದ್ರಿ? 8,000. ಅದರಲ್ಲಿ 3,000 ಗೌರ್ಮೆಂಟ್ ಕೊಡ್ತಾರೆ, ಇನ್ನೂ ಕೊಟ್ಟಿಲ್ಲ. ಮೇಲೆ ಗ್ಯಾರಂಟಿ. ಮತ್ತು ಇವಾಗ ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. 2 BHKಗೆ ಸೇಮ್ ಡಾಕ್ಯುಮೆಂಟ್ಸ್ ಇರುತ್ತೆ. ನಿಮಗೆ ಆಧಾರ್ ಕಾರ್ಡು, ವೋಟರ್ ID, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನಿಮಗೆ 5 ವರ್ಷ ನಾವು ಬೆಂಗಳೂರಲ್ಲೇ ವಾಸಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ವಾಸ ದೃಢೀಕರಣ ಪತ್ರ ತೋರಿಸ್ತಿದ್ದೀನಲ್ಲ, B ಬ್ಲಾಕು. ಇದೆಲ್ಲ 2 BHK ಫುಲ್ಲು ರೆಡಿಯಾಗಿರೋ ಮನೆಗಳು. ಇದೆಲ್ಲನೂ ರೆಡಿ ಮಾಡಿ ಇವಾಗ ಬಿಡ್ಡಿಂಗ್ ಕ್ಯಾನ್ಸಲ್ ಮಾಡಿ ಇವಾಗ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಆನ್ಲೈನಲ್ಲೇ ಅಪ್ಲಿಕೇಶನ್ ಅಂದರೆ ಜುಲೈ 5ನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಅವರೇ ಆಫೀಸರ್ಸು ಹೇಳಿದ್ರು. ಸೊ ಇವತ್ತಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಲಿಂಕು ನಾನು ಬಯೋದಲ್ಲಿ ಹಾಕಿರ್ತೀನಿ, ಮತ್ತು ನಿಮಗೆ ಫಸ್ಟ್ ಪಿನ್ ಕೂಡ ಮಾಡಿರ್ತೀನಿ. ಯಾರಿಗಾದರೂ ಅದು ಲಿಂಕ್ ಓಪನ್ ಆಗಿಲ್ಲ ಅಂದರೆ ನನಗೆ ಒಂದ್ಸಲ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಬಯೋನಲ್ಲೂ ಹಾಕಿರ್ತೀನಿ ಮತ್ತು ಪಿನ್ ಕೂಡ ಮಾಡಿರ್ತೀನಿ. ಯಾರಿಗಾದರೂ ಹಾಕಬೇಕು, ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಮಗೆ ಅದನ್ನು ಓಪನ್ ಮಾಡಿ ಅದು ಅಪ್ಲಿಕೇಶನ್ನ ಕೇಳ್ತಾ ಹೋಗುತ್ತೆ. ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾ ಹೋಗುತ್ತೆ. ಅದ್ರ ಪ್ರಕಾರ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಎಲ್ರಿಗೂ ನಾನು ಅವತ್ತಿಂದನೂ ಅದನ್ನೇ ಹೇಳ್ತಿರೋದು. ಎಲ್ಲರೂ ಆಧಾರ್ ಕಾರ್ಡು ಮತ್ತು ವೋಟರ್ ID, ಇದು BPL ಕಾರ್ಡು ಕಂಪಲ್ಸರಿ. BPL ಕಾರ್ಡ್ ಇರಲೇಬೇಕು ಇದಕ್ಕೂ ಕೂಡ. ಫಸ್ಟು ನಿಮಗೆ BPL ಕಾರ್ಡ್ ಬೇಡ, ನಾವು ಹಂಗೆ ಬಿಡ್ಡಿಂಗ್ನಾಗ ಹೋಗ್ತೀವಿ ಅಂತ ಹೇಳಿದರು. ಬಟ್ ಇವಾಗ BPL ಕಾರ್ಡ್ ಬೇಕೇ ಬೇಕಂತೆ. BPL ಕಾರ್ಡು, ವೋಟರ್ ID ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನಾವು ಬೆಂಗಳೂರಲ್ಲೇ 5 ವರ್ಷ ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ವಾಸ ದೃಢೀಕರಣ ಪತ್ರ, ಇಷ್ಟು ಮತ್ತು ಫೋಟೋ, ಇಷ್ಟನ್ನು ತಗೊಂಡು ನೀವು ರೆಡಿ ಆದರೆ ಅದು ಅಪ್ಲಿಕೇಶನ್ ಯಾವ ಥರ ಕೇಳುತ್ತೆ ಆ ಥರ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಸಬ್ಮಿಟ್ ಮಾಡಿದ್ರೆ ನಿಮಗೆ, ನಾನು ಅವ್ರನ್ನ ಕೇಳಿದೆ ಯಾವಾಗ ಎಷ್ಟಾಗುತ್ತೆ ಸರ್ ಅಂತ. ಟೋಟಲ್ ಕಾಸ್ಟ್ನ ಅವರು ಅದರಲ್ಲೇ ಮೆನ್ಷನ್ ಮಾಡಿರ್ತೀವಿ ಮೇಡಮ್ ನಾವು ಅಂತ ಹೇಳಿದ್ದಾರೆ. ಇನ್ನು ಎಷ್ಟು ಅಂತ ನಮಗೂ ಗೊತ್ತಿಲ್ಲ ಡೀಟೇಲಾಗಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಗೊತ್ತಿರುತ್ತೆ, ನನ್ನ ಹತ್ರ ಹೇಳಿದವರು ಹಂಗೆ ಅಪ್ಲಿಕೇಶನಲ್ಲಿ ಇರುತ್ತೆ ಮೇಡಮ್ ಅಂತ ಹೇಳಿದ್ರು. ಓಕೆ ಫೈನ್, ಥ್ಯಾಂಕ್ ಯು. ಗೊತ್ತಾಗುತ್ತೆ ಅಂದರೆ ನಾವು ಅಪ್ಲಿಕೇಶನ್ ಹಾಕ್ದಾಗಲೇ ಗೊತ್ತಾಗುತ್ತೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ. ಅದರಲ್ಲಿ ಸಬ್ಸಿಡಿ ಕೂಡ ಇರುತ್ತೆ, ಅಂದರೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಕೊಡ್ತಿದ್ದಾರೆ. ಇದು ಗ್ರ್ಯಾಂಡ್ ಓಪನಿಂಗ್ ಆಗಿಲ್ಲ ಇನ್ನು, ಯಾಕಂದರೆ CM ಅವರು ಯಾರೇ ಆಗಲಿ ಬಂದು ಇದನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಇವಾಗ ಚಿಕ್ಕ ಪುಟ್ಟ ವ್ಯವಸ್ಥಾಪಕರು ಯಾರು ಇರ್ತಾರೆ ಅವ್ರು ಬಂದು ಕೀನ ಹ್ಯಾಂಡ್ ಓವರ್ ಮಾಡಿರೋದಂತೆ. ಸೊ ಇನ್ನೂ ಒಂದು ಸಲ ದೊಡ್ಡದಾಗಿ ಫಂಕ್ಷನ್ನ ಮಾಡಿ, ಅಂದರೆ ಮುಖ್ಯಮಂತ್ರಿಗಳೆಲ್ಲ ಬಂದು
ಒಂದ್ಸಲ ಫಂಕ್ಷನ್ನ ಮಾಡ್ತಾರಂತೆ. ಅದು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಯಾವತ್ತು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರು ಇನ್ಚಾರ್ಜ್ಗಳಿರ್ತಾರೆ ಅವ್ರು ಬಂದು ಕೀನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ. ಬಟ್ ಎಲ್ಲರೂ ಬಂದು ಹಾಲುಗಿಸಿ ಆರಾಮಾಗಿ ಮನೇಲಿ ಸೇರ್ಕೊತಾ ಇದ್ದಾರೆ. ಕರೆಂಟ್ ಒಂದು ವ್ಯವಸ್ಥೆ ನಾನು ಹೇಳಲೇಬೇಕು. ಇವಾಗ ಕರೆಂಟು ನಿಮಗೆ ಪ್ರಾಪರಾಗಿ ಕೊಟ್ಟಿಲ್ಲ, ಅಂದರೆ ಲೈನ್ ಎಳೆದು ಇಂಡಿವಿಜುವಲಾಗಿ ಮೀಟ್ರ್ ಬಾಕ್ಸ್ ಹಾಕಿ ಆ ಥರ ಮಾಡಿಲ್ಲ. ಇವಾಗ ಎಷ್ಟು ಜನ ಬಂದಿದ್ದಾರೆ, ಅಟ್ ಪ್ರೆಸೆಂಟ್ ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನಕ್ಕೆ ಮಾತ್ರ ಟೆಂಪ್ರವರಿಯಾಗಿ ಕೊಟ್ಟಿದ್ದಾರೆ, ಟೆಂಪ್ರವರಿ ಕರೆಂಟು. ಸೊ ಅದನ್ನು ಇವರು ಯಾವ ಥರ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಷ್ಟು ಬರುತ್ತೆ ಟೋಟಲ್ಲಾಗಿ ಅದರಲ್ಲಿ ಡಿವೈಡ್ ಮಾಡಿ ನಿಮಗೆ ಇಸ್ಕೊಂತಾರಂತೆ. ಬಟ್ ಇನ್ನು ಪರ್ಮನೆಂಟಾಗಿ ಪವರ್ ಕಲೆಕ್ಷನ್ ಕೊಟ್ಟಿಲ್ಲ. ವಾಟರ್ ಫೆಸಿಲಿಟೀಸು ಅಷ್ಟೇ, ವಾಟರ್ ಫೆಸಿಲಿಟಿ ಇದೆ, ಅಂದರೆ ಪ್ರಾಪರಾಗಿ ಎಲ್ಲದಕ್ಕೂ ನೀರು ಹೋಗ್ತಾ ಇಲ್ಲ. ಅದೊಂದು ಮೆನ್ಷನ್ ಮಾಡಬೇಕು. ತುಂಬ ಗಲಾಟೆ ಮಾಡಿದ್ರು, ಜಗಳ ಮಾಡಿದ್ರು ಅಂತ ಹೇಳ್ಬಿಟ್ಟು, ಸ್ಟ್ರೈಕ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟು ಕೀ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಯಾವುದೇ ಥರ ಓಪನಿಂಗ್ ಆಗಿಲ್ಲ. ಬಟ್ ಕೀ ಕೊಟ್ಟಾದಮೇಲೆ ಇವರೆಲ್ಲ ಪೂಜೆ ಗೀಜೆ ಮಾಡ್ಕೊತಿದ್ದಾರೆ. ಮೇ ಬಿ ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ ನಿಮಗೆ CM ಶಿವಕುಮಾರ್ ಅವರು ಬಂದು ಮಾಡ್ಬೋದು ಉದ್ಘಾಟನೆನ ಅಂತ ಅಂದ್ಕೊಂಡಿದ್ದಾರಂತೆ. ಅವ್ರು ನನ್ನ ಹತ್ರ ಹೇಳಿದ್ದು ಈ ಮಂತಲ್ಲಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾರೆ ಮೇಡಮ್. 2 BHKದು ನಿಮಗೆ ಇವಾಗ ಅಪ್ಲಿಕೇಶನ್ಗೆ ಹಾಕಿದಾರಲ್ಲ, ಅಪ್ಲಿಕೇಶನ್ ಎಲ್ಲ ಓಪನ್ ಆಗಿದೆಯಲ್ಲ, ಅದು ಸ್ವಲ್ಪ ಬೇಗ ಬೇಗ ಪ್ರೊಸೆಸ್ ಮಾಡಿಬಿಟ್ಟು ಫಸ್ಟು ಸಿಂಗಲ್ BHKದು ಮಾಡಿ ಆಮೇಲೆ ಡಬಲ್ BHKದು ಮಾಡ್ತೀನಿ ಅಂತ. ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ತುಂಬಾ ಇದೆ, ಅದೆಲ್ಲ ಸಿಂಗಲ್ ಬೆಡ್ರೂಮೇನೆ. ಬಟ್ ನಾನು ಹೇಳಿರೋ ಪ್ರಕಾರ ಇಲ್ಲಿ ನೆಲಗುಳಿಲಿ ಇವಾಗ ಸ್ಟಾರ್ಟ್ ಆಗುತ್ತೆ, ಕೆಂಚನಪುರ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಅನ್ಕೊಂತೀನಿ, ಇನ್ನೊಂದು 15 ಡೇಸ್ ಆಗ್ಬೋದು, ಆಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇವಾಗ ನೆಲಗುಳಿದು ಅಂದರೆ ಜುಲೈ 5ನೇ ತಾರೀಕಿಂದ ಓಪನ್ ಆಗುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿ ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸೊ ಯಾರಿಗೆಲ್ಲ 2 BHK ತೊಗೋಬೇಕು ಅಂತ ಆಸೆ ಇದೆ, ಸಿಂಗಲ್ BHK ಯಾರಿಗೆ ಮಿಸ್ ಆಗಿದೆ, 2 BHK ಓಪನ್ ಆಗೇ ಇಲ್ಲ ಇಲ್ಲಿವರೆಗೂ ಬಿಡಿ, ಡಬಲ್ ಬೆಡ್ರೂಮ್ ಯಾರು ಇಟ್ಟಿದ್ದೀರಾ ಅಂದರೆ ಪೆಂಡಿಂಗಲ್ಲಿ ಇಟ್ಟಿದ್ದೀರಾ, ದಯವಿಟ್ಟು ಅವರು ಹೋಗಿ ಅಪ್ಲಿಕೇಶನ್ನ ಓಪನ್ ಮಾಡಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಯಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ, ಇನ್ಕಮ್ಮು ಕ್ಯಾಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅವರು ಹೋಗಿ ಅಪ್ಲೈ ಮಾಡ್ಬೋದು. ನೋಡಿ ಕರೆಂಟು ಇಷ್ಟು ಮಾತ್ರ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬಟ್ ಇಂಡಿವಿಜುವಲ್ ಮನೆಗಳಿಗೆ ಕೊಟ್ಟು ಅದಕ್ಕೆ ಮೀಟರ್ ಬೋರ್ಡು ಹಾಕ್ತಾರಲ್ಲ ಅದನ್ನೇನು ಹಾಕಿಲ್ಲ. ಇಲ್ಲಿಂದ ಅಂದರೆ ಟೆಂಪ್ರವರಿಯಾಗಿ ಸಪ್ಲೈ ಆಗ್ತಾಯಿದೆ. ಇವಾಗ ಪ್ರೆಸೆಂಟ್ ಇರೋರಿಗೆ ಒಂದು 25-30 ಮನೆಯವರು ಆಲ್ರೆಡಿ ಸ್ಟೇ ಆಗಿದ್ದಾರೆ. ಅವ್ರಿಗೆ ಮಾತ್ರ ಇಲ್ಲಿ ಕರೆಂಟು ಸಪ್ಲೈ ಮಾಡ್ತಿದ್ದಾರೆ. ಟೋಟಲ್ ಎಷ್ಟು ಬರುತ್ತೆ ಅದರಲ್ಲಿ ಡಿವೈಡ್ ಮಾಡ್ತಾರಂತೆ. ಮತ್ತು ನೀರಿನ ಬಸ್ ಅಂತೂ ನೀವು ನೋಡ್ತಾ ಇದ್ದೀರಲ್ಲ, ಬಸ್ ಅಂತೂ ಯಾವಾಗಲೂ ಓಡಾಡ್ತಿರ್ತವೆ. ಒಂದು ಹಾಫ್ ಆನ್ ಅವರ್ ಒಂದೊಂದು ಬಸ್ಸಸ್ ಇದೆ. ಮತ್ತು ಸ್ಕೂಲ್ಗಳು ಅಷ್ಟೇ, ನಿಯರ್ ಬೈ ಸ್ಕೂಲ್ಗಳಿದೆ. ಮತ್ತು ಪಕ್ಕದಲ್ಲೇ ಒಂದು ಊರಿದೆ ನಿಮಗೆ, ಚಿರು ಸರ್ಜಾ ಅವ್ರ ಮಾಡಿದಾರಲ್ವ, ಆ ಊರು ಇಲ್ಲಿಗೆ 1 ಕಿಲೋಮೀಟರು ಆಗಲ್ಲ. ಎಲ್ಲ ಫೆಸಿಲಿಟೀಸು ಅಂಗಡಿಗಳು ಎಲ್ಲ ಇದೆ. ಬಟ್ ಇಲ್ಲೂ ಅಂಗಡಿಗಳನ್ನ ಮಾಡಿದ್ದಾರೆ, ಇಲ್ಲೂ ಮಾಡ್ಕೋಬೋದು. ಬಟ್ ಸದ್ಯಕ್ಕೆ ಅಷ್ಟು ದೂರದಲ್ಲಿದೆ. ನಿಮಗೆ ಓಲೋ ಊಬರ್ ಅದೆಲ್ಲ ಬುಕ್ ಆಗುತ್ತೆ, ಏನು ತೊಂದರೆ ಇರಲ್ಲ ಅಂತ ಅನ್ಕೊಂತೀನಿ. ಸ್ಕೂಲು ಕಾಲೇಜಸ್ಸು ನಿಮಗೆ ಗೊತ್ತೇ ಇರುತ್ತೆ, ಕನಕಪುರ ಸೈಡು ಸ್ಕೂಲು ಕಾಲೇಜಸ್ಗೆ ಏನು ಕಡಿಮೆ ಇಲ್ಲ. ಸ್ಕೂಲು ಕಾಲೇಜಸ್ ಕೂಡ ತುಂಬ ಹತ್ತಿರದಲ್ಲೇ ಇದೆ. ನಿಮಗೆ ಎಲ್ಲ ಕನ್ವೀನಿಯೆಂಟು ಇರೋದ್ರಿಂದ ಇಲ್ಲಿ ಸುಮಾರು 2,500-3 ಸಾವಿರ ಮನೆಗಳಿರೋದು. ಸೊ ಹಾಗಾಗಿ ಮನೆಗಳು ಅಷ್ಟೇ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಅಷ್ಟು ನೀಟಾಗಿ ಕಟ್ಟಿದ್ದಾರೆ ನಾನು ನೋಡಿರೋ ಪ್ರಕಾರ. ಇಲ್ಲಿ ಮತ್ತು ಇಟ್ಕಲ್ಪುರ ಮತ್ತು ಎಲೆಕ್ಟ್ರಾನ್ ಸಿಟಿ ಇಲ್ಲಿ ಎಲ್ಲ ಕಂಫರ್ಟಬಲ್ ಆಗಿದೆ. ಬಟ್ ಇನ್ನು ಕೆಲವೊಂದು ಸುಮ್ಮನೆ ಗಾಣಿಗರಳ್ಳಿ ಅಲ್ಲೂ ಸ್ವಲ್ಪ ಏನೋ ತಕರಾರಿದೆ. ಮತ್ತು ಇನ್ನೊಂದು ಹೇಳೋದು ಅಂದರೆ ಕೆಂಗೇರಿ ಹತ್ರ ಒಂದಿದೆ, ಸಿಕ್ಕಾಪಟ್ಟೆ ವರ್ಸ್ಟಾಗಿದೆ ಅದೊಂದು ಲೇಔಟು. ಅದು ಯಾಕೆ ಹಾಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರೆಲ್ಲ 2 BHKಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ದಯವಿಟ್ಟು ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ದಯವಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿ. ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿಕ್ಕೋರಿಗೆ ಅದೃಷ್ಟ. ನಮ್ಮ ಕನ್ನಡದವರು ಸ್ವಲ್ಪ ಲೇಝಿ, ಡಿಲೇ ಮಾಡ್ತಾರೆ. ನೋಡೋಣ ಬಿಡು, ಹಾಕೋಣ ಬಿಡು, ಓಪನ್ ಆದಾಗ ನೋಡೋಣ ಬಿಡು ಅಂತ ಹೇಳಿ ಲೇಝಿ ಮಾಡ್ತೀವಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ತೆಲುಗು, ತಮಿಳವರು, ಹಿಂದಿಯವರೇ ಜಾಸ್ತಿ ಇರೋದು. ಹಾಗಾಗಿ ನಮ್ಮ ಕನ್ನಡದವ್ರು ತೀರಾ ಕಡಿಮೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ, ರಿಸ್ಕ್ ತೊಗೊಳೋದ್ರಲ್ಲಿ ತೀರಾ ಕಡಿಮೆ. ದಯವಿಟ್ಟು ಆ ಥರ ಮಾಡಬೇಡಿ. ನಮ್ಮ ಕನ್ನಡದವ್ರಿಗೂ ಸಬ್ಸಿಡಿಗಳು ನಾವು
ತೊಗೋಬೇಕಲ್ವಾ, ಸರ್ಕಾರದ ಏನೇ ಒಂದು ಫೆಸಿಲಿಟೀಸ್ ಇದ್ದರೂ ನಾವು ತೊಗೋಬೇಕಲ್ವಾ. ಹಾಗಾಗಿ ಹೇಳ್ತಿದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದು ನಾನೇನು ಹೇಳಿಲ್ಲ, ಸ್ವಲ್ಪ ಲೇಸಿ ನಾವುಗಳು. ಹಾಗಾಗಿ ಹೋಗಿ ಓಡಾಡ್ಕೊಂಡು ಮಾಡ್ಸೋದು ಯಾರು ಅಂತ ಹೇಳ್ಬಿಟ್ಟು ಡಿಲೇ ಮಾಡ್ತೀನಿ. ಇನ್ನೊಂದು ಹೇಳ್ತಿದ್ದೀನಿ, ಯಾವುದೇ ಥರ ಮಧ್ಯವರ್ತಿಗಳಿರಲ್ಲ, ಮಧ್ಯವರ್ತಿಗಳಿಗೆ ಯಾವುದೇ ಥರ ದುಡ್ಡು ಕೊಡಬೇಡಿ. ಸುಮ್ಮನೆ ಪ್ರಮೋಷನ್ಗೋಸ್ಕರ ಈ ವಿಡಿಯೋಸ್ನ ಮಾಡ್ತಾರೆ. ಯಾರಿಗೂ ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಡಿ. ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕಿ. ಗೊತ್ತಾಗಿಲ್ಲ ಅಂದರೆ ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿ. ಕಾವೇರಿ ಭವನಲ್ಲಿ ವಿಚಾರಿಸಿದ್ರೆ ನಿಮಗೆ ಫುಲ್ ಡೀಟೇಲ್ ಹೇಳ್ತಾರೆ. ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿ. ದಯವಿಟ್ಟು ಮಧ್ಯದಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡ್ರಿ. ತುಂಬ ಜನ ಈ ಥರ ಮಾಡ್ಕೊಂಡಿದ್ದೀರಾ. ನಾನು ಮೊದಲನೇ ವೀಡಿಯೋದಿಂದನೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ. ನೀವೇ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್.